ನಾನು ಕುತ್ಕೊಂಡ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಡ್ತೀನಿ ಸರ್. ನಾನು ಹೋಗ್ಲೇಬೇಕು. ಕೆಲ್ಸಕ್ಕೆ ಹೋಗಿ ನಾವು ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ನಾನು ಮನೆ ಕೆಲಸ ಮಾಡೋದು. ನಿಮ್ಮ ಹತ್ರ ಏನ್ ಸುಳ್ಳು ಹೇಳೋದು? ಕೆಲಸ ಮಾಡೋದು ಹಿಂಗ್ ಕುತ್ಕೊಂಡ್ಬೇಕು, ಎದೊಳ್ಬೇಕು ಫ್ರೀ ಆಗಿ. ಅದು ಫ್ರೀ ನನ್ಗೆ ಇಲ್ಲಿಲ್ಲ. ಇಲ್ಲ, ಅದು ಸರಿ ಆಗ್ತದೆ. ಯಾಕಂದ್ರೆ ಟೇರ್ ಆಗಿತ್ತಲ್ವಾ, ಸೊ ಟೇರ್ ಆದಾಗ ಯೂಶಲಿ ಇಂಜೆಕ್ಷನ್ ಕೊಟ್ಟು 1.5 ತಿಂಗಳು 2 ತಿಂಗಳು ಟೈಮ್ ಬೇಕು. ಯಾವುದೇ ಒಂದು ಬೋನ್ ರಿಕವರಿ ಆಗ್ಬೇಕಂದ್ರೆ 1.5 to 2 months ಟೈಮ್ ಬೇಕು, ಬೋನ್ ಅಂಡ್ ಲಿಗಮೆಂಟ್ಸ್. ಸೊ ರಿಕವರಿ ಆಗಕ್ಕೆ ಎಷ್ಟು 20 ದಿನ ಇದೆ ಬಂದೋಗಿ? 20 ದಿನ ಆಗಿದೆ. ಇವತ್ತಿನ ಸ್ವಲ್ಪ ಮೆಡಿಸಿನ್ಸ್ ಕೊಡ್ತೀನಿ. ಇನ್ನೊಂದು 20 ದಿನ ಸ್ವಲ್ಪ ಮೇಂಟೈನ್ ಮಾಡ್ಕೊಳ್ಳಿ. ಆಮೇಲಿಂದ ಕೆಳಗಡೆ ಕುತ್ಕೊಳ್ಳೋದ ಮೇಲೆ ಎಲ್ಲಾನು ಕೆಳಗಡೆ ಎಲ್ಲ ಕುತ್ಕೊಂಡು ನಮ್ ಕೆಲಸ ಮಾಡ್ತೀನಿ ಸರ್ ನಾನು. ಮತ್ತೇನ್ ಕೆಲಸ ಎಲ್ಲ ಮಾಡ್ತೀನಿ. ನಮ್ಗೆ ಹೆಂಗ್ ಹೇಳೋದು? ಏನ್ ಕಷ್ಟ ಆಗುತ್ತೆ? ಚೆಕ್ ಬಕ್ಲ ಹಾಕಣ ಕಷ್ಟ ಆಗ್ತಿದ್ಯಾ? ಚೆಕ್ ಬಕ್ಲೆಲ್ಲ ಹಾಕೊಂಡ್ ಕುತ್ಕೊಂತೀನಿ ಸರ್. ಹಿಂಗೆಲ್ಲ ಕುತ್ಕೊಂತೀನಿ. ಹಿಂಗ್ ಎತ್ತಿದ್ರೆ ಹಿಂಗ್ ಕಾಲ್ ಮಾಡಿಸ್ತಾ ಇಲ್ಲ ಸರ್ ನನ್ಗೆ. ಅದು ಬರುತ್ತೆ. ಅದು ಇವತ್ತು ಇಂಜೆಕ್ಷನ್ ಕೊಡ್ತಾನೆ, ಅದು ಬರುತ್ತೆ. ಮೂವ್ಮೆಂಟ್ ಎಲ್ಲ ಮಾಡ್ಕೊಳ್ಳಿ, ಕೆಳಗೆಲ್ಲ ಕುತ್ಕೊಂಡದೆಲ್ಲ ಮಾಡಿ. ಕೆಳಗಡೆ ಎಲ್ಲ ಕುತ್ಕೊಂತಾ ಇದೀನಿ ಸರ್. ಇನ್ನೊಂದು 20 ದಿನಕ್ಕೆ ಒಂಚೂರು ಕಂಟ್ರೋಲ್ ಮಾಡ್ಕೊಂಡ್ರೆ ಒಳ್ಳೇದು. ಫುಲ್ ಓವರ್ ಮಂಡಿ ಬೆಂಡ್ ಮಾಡೋದು ಮತ್ತೆ ಮೆಟ್ಲು ಇಳಿದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು. ನಾನು ಮೆಟ್ಲೆ ಹತ್ತಿ ಇಳಿತಾ ಇಲ್ಲ ಸರ್. ಯಾಕಂದ್ರೆ ಮೆಟ್ಲೆ ಇನ್ನೊಂದು 20 ದಿನ ಆಮೇಲೆ ಮಾಡುವಂತ್ರಿ. ಈ ನೆಕ್ಸ್ಟ್ ವಿಸಿಟ್ ಆದ್ಮೇಲೆ ಎಲ್ಲ ಮಾಡುವಂತ್ರಿ. ನೆಕ್ಸ್ಟ್ 1 month ಆದ್ಮೇಲೆ ಬರ್ತೀರಲ್ಲ, 20 ದಿನ ಆದ್ಮೇಲೆ ಎಲ್ಲ ಮಾಡುವಂತ್ರಿ. ಬೇರೆ ಏನೇನು ಇಂಪ್ರೂವ್ಮೆಂಟ್ ಆಗಿದೆ ಮಂಡಿ ನೋವು ಬಿಟ್ಟು? ವೆಯ್ಟ್ ಲಾಸ್ ಏನಾಗಿದ್ದೀರಾ? weight 85 ಹಂಗೆ ಇದ್ದೀನಿ ಸರ್. ಓಕೆ, ಸಣ್ಣ ಆಗಿದೆ, ಬಟ್ಟೆ ಲೂಸ್ ಆಗ್ತಾ ಇದೆ. ಲೂಸ್ ಆಗಿದೆ ಯಾಕಂದ್ರೆ ಇಂಚ್ ಲಾಸ್ ಆಗ್ತಾ ಇದೆ, ಬೋನ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಮತ್ತೆ ಇನ್ನೊಂದು ಬಂದು ಏನೇನು ಬಿಟ್ಟಿದ್ದೀರಾ? ಮೈದಾ, ಗೋಧಿ, ಸಕ್ಕರೆ, ಬೆಲ್ಲ, ರಿಫೈಂಡ್ ಆಯಿಲ್ ಎಲ್ಲ ಬಿಟ್ಟಿದ್ದೀರಾ? ಓಕೆ. ಲವ್ ಸ್ವಲ್ಪ ಎನರ್ಜಿಟಿಕ್ ಅನಿಸ್ತಿದೆಯಾ ಬಾಡಿ? ಮುಂಚೆಗಿಂತ ಆಕ್ಟಿವಿಟಿ ಅನಿಸ್ತಿದೆ, ಆಕ್ಟಿವ್ ಅನಿಸ್ತಿದೆ? ಓಕೆ, ಸೂಪರ್ ಸೂಪರ್ ಸೂಪರ್. ನಮ್ಮ ಯೂಟ್ಯೂಬ್ ನೋಡೋಂತ ಏನಕ್ಕೆ ಇಷ್ಟಪಡ್ತೀರಾ? ಬರ್ರಿ ಎಲ್ಲಾರು ನೋಡ್ಸ್ಕೊಳ್ರಿ, ಚೆನ್ನಾಗಾಗುತ್ತೆ. ಸರ್ಜರಿ ಮಾಡಿಸ್ಕೊಂಡು ನೀವು ಏನಕ್ಕೆ ಮಾಡಿಸ್ಕೊಂಡಿಲ್ಲ? ನಾನ್ ಮಾಡಿಸ್ಕೊಂಡು ಬೇಡ ಅಂದ್ಬಿಟ್ಟೆ. ನಾನು ಮಕ್ಳವ್ರೆ ಸರ್, ಮಕ್ಳು ನಾವ್ ಮುಂದಕ್ಕೆ ನೋಡ್ಲೇಬೇಕು, ಮಾಡ್ಬೇಕು. ಸರ್ಜರಿ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಆಗಲ್ಲ ಸರ್. ಹೆಣ್ಮಕ್ಳು ಅವಳೆ, ಅವ್ರಿಗೂ ಮುಂದಕ್ಕೆಲ್ಲ ನೋಡ್ಬೇಕಲ್ಲ ನಾವು. ಸರ್ಜರಿ ಮಾಡ್ಕೊಂಡು ಕುತ್ಕೊಂಡ್ರೆ ಸರ್ ಹಿಂಗ್ ಚಪ್ಪಂಗಲ್ಲೇ ಆಗ್ತಾ ಇದ್ದಿಲ್ಲ ಸರ್. ನಾನು ಆಗ್ತಿರ್ಲಿಲ್ಲ ನಿಜವಾಗೂ. ಕೇಳ್ರಿ, ಏನ್ ನರ್ಕೊಂಡ್ ಬೋಸ್ಬಿಟ್ಟೆ ಗೊತ್ತಾ? ನನ್ ಕಾಲ ಹತ್ರ ಯಾರನ್ನ ಬಂದ್ರೆ ಬರ್ಲೇಬೇಡ್ರಿ ಈ ಕಡೆ ಪಕ್ಕದಲ್ಲಿ ಅಂತ ಏನೋ ಮುಟ್ಬಿಟ್ರೆ ನೋವು ಆಗ್ತೈತೆ ಅಂತ. ತುಂಬಾ ಕೇಳ್ರಿ ಬೇಕಾದ್ರೆ. ನಡೆಯೋದೆಲ್ಲ ಹೆಂಗ್ ನಡೀತಿದ್ರಿ ಮತ್ತೆ? ಸರ್ ತುಂಬಾ ಹೇಳ್ಕೊಂಡು ನಡೀತಾ ಇದ್ದೇವೆ. ಸ್ವಲ್ಪ ನಡೆಯೋದು ಚೆನ್ನಾಗಿ ನಡೀತೀನಿ, ಸ್ವಲ್ಪ ನಡೆ ತೋರಿಸಿ. ಇಲ್ಲಿ ಮಂಡಿ ನನ್ಗೆ ಲೂಸ್ ಇಲ್ದಿದ್ದಕ್ಕ ಸ್ವಲ್ಪ ಎಳಿತೀನಿ ಸರ್ ಕಾಲು. ಅದೇನು ಸ್ವಲ್ಪ ಇದೆ, ಫ್ಯೂಷನ್ ಕ್ಲಿಯರ್ ಆಗುತ್ತೆ ನೋಡಿ. ಜಾಸ್ತಿ ಜೋರಾಗಿ ಏನೋ ನಾನು ನಡೆದ್ರೆ ಸ್ವಲ್ಪ ಎಳಿತೈತೆ ಹಿಂದ್ಗಡೆ. ಮುಂಚೆ ಹೆಂಗ್ ನಡೀತಾ ಇದ್ರಿ? ಮುಂಚೆ ದಾಸಿ ಹಿಂಗೆ ತಿಕ್ತಾ ಇದ್ದೆ. ತೋರಿಸಿ ಹೆಂಗ್ ನಡೀತೈತೆ, ತೋರಿಸಿ. ಮುಂಚೆ ಹೆಂಗ ನಡೀತಿದ್ದು? ಹಿಂಗೆ ಸ್ವಲ್ಪ ಹಿಂಗೆ ನಡೀತಾ ಇದ್ದಿದ್ದು. ಜಾಸ್ತಿ ಜೋರಾಗಿ ನಡೆಯಕ್ ಆಗ್ತಾ ಇದ್ದಿಲ್ಲ. ಇವಾಗ ಚೆನ್ನಾಗಿ ನಡೀತೀನಿ.